ಹಾಯ್ ಫ್ರೆಂಡ್ಸ್, ನಾನಿವತ್ತು ಗಜ್ಜರಿ ಮತ್ತು ಹಸಿರು ಬಟಾಣಿ ಮಿಕ್ಸ್ ಮಾಡಿ ಒಂದು ಡ್ರೈ ಪಲ್ಯ ಮಾಡಿದ್ದೆ. ಮಸ್ತಾಗಿತ್ತು ಫ್ರೆಂಡ್ ಟೇಸ್ಟ್. ಸ್ಕೂಲ್ ಕಾಲೇಜ್ಗೆ ಹೋಗೋರ್ಗೂ ಆಫೀಸ್ಗೆ ಹೋಗೋರ್ಗೂ ನಾವು ಇದನ್ನು ಟಿಫಿನ್ ಒಳಗೆ ಕಟ್ಟಿ ಕೊಡ್ಬೋದು. ಅಥವಾ ಒನ್ ಡೇ ಜರ್ನಿ ಮಾಡ್ತೇವೆ ಅಂದ್ರೆ ನಾವು ಇದನ್ನು ಕ್ಯಾರಿ ಮಾಡ್ಕೋಬೋದು. ಯಾಕಂದರೆ ಇದಕ್ಕೆ ನೀರೇನು ಹಾಕಿಲ್ಲ. ನೆಕ್ಸ್ಟ್ ಡೇವರೆಗೂ ಈ ಪಲ್ಯ ಹಾಳಾಗೋಂಗಿಲ್ಲ. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲೇ ಪ್ಯಾನ್ ಬಿಸಿಗೆ ಇಟ್ಟಿದ್ದೆ. ಅದಕ್ಕೆ ಚಲೋ ತಂಗೆ ಎಣ್ಣೆ ಹಾಕೇನಿ. ಎಣ್ಣೆಗಾದ್ಮೇಲೆ ಜೀರಿಗೆ ಹಾಕೇನಿ. ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಕರಿಬೇವು ಹಾಕ್ಕೊಂಡು ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿನ ಬಾಡಿಸ್ಕೊಂಡೀನಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಹೆಚ್ಚಿಟ್ಟಿರೋ ಗಜ್ಜರಿ ಮತ್ತು ಫ್ರೆಶ್ ಹಸಿರು ಬಟಾಣಿನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡೀನಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಒಂದು ಟೊಮ್ಯಾಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಚಲೋ ತಂಗ ಒಂದು ಸತಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಉರಿ ಮೇಲೆ ನಾನು ಬೇಯಕ್ಕೆ ಬಿಟ್ಕೊಂಡೀನಿ. 3-4 ನಿಮಿಷ ಆದಮೇಲೆ ಇದು ತರಕಾರಿ ಚಲೋ ತಂಗ ನೀರು ಬಿಟ್ಕೊಂಡಿರ್ತೈತಿ ಫ್ರೆಂಡ್ಸ್. ಇದೇ ನೀರು ಒಳಗೆ ತರಕಾರಿನೂ ಬೇಯ್ತೈತಿ. ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಪಲ್ಯ ಸ್ವಲ್ಪ ಸ್ಲೋ ಆಗ್ಬೋದು, ಯಾಕಂದ್ರೆ 4-5 ನಿಮಿಷ ಹಿಡಿಬೋದು ಈ ಪಲ್ಯ ಆಗಾಕ. ಯಾಕಂದ್ರೆ ಸಣ್ಣ ಉರಿ ಮೇಲೆ ನಾವು ಇದನ್ನೆಲ್ಲ ಬೇಯಿಸ್ಕೊಂಡ್ಬಿಡ್ತೇವಲ್ಲ, ಸೊ ಟೈಮ್ ತೊಗೋತೈತಿ. ನೋಡಿರಿ, 5-6 ನಿಮಿಷ ಆದಮೇಲೆ ಚಲೋ ತಂಗ ಪಲ್ಯ ಡ್ರೈ ಆಗೈತಿ. ಗಜ್ಜರಿ ಬಟಾಣಿ ಎಲ್ಲ ಚಲೋ ಬೆಂದೈತಿ. ಈಗ ಇದಕ್ಕೆ ನಮ್ಮ ಡ್ರೈ ಮಸಾಲೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಅರ್ಶಿನದ ಪುಡಿ, ಗರಂ ಮಸಾಲೆ, ಜೀರಾ ಪೌಡರ್, ಧನಿಯಾ ಪೌಡರ್ ಹಾಕೇನಿ. ಕೆಂಪು ಖಾರದ ಪುಡಿ ಹಾಕ್ಕೊಂಡು ಚಲೋ ತಂಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಾನು ಕಸೂರಿ ಮೇಥಿ ಹಾಕ್ಕೊಂಡು ಸಣ್ಣ ಹೆಚ್ಚಿಟ್ಟಿರೋ ಕೊತ್ತಂಬರಿನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ನಮ್ದು ಮಸ್ತ್ ಟೇಸ್ಟಿಯಾಗಿರೋ ಒಂದು ಪಲ್ಯ ರೆಡಿ ಆಗೈತಿ ಫ್ರೆಂಡ್ಸ್. ನೋಡಿರಿ, ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿರಿ. ಟೇಸ್ಟ್ ಹೆಂಗಿತ್ತಂತ ತಿಳಿಸ್ರಿ. ನೋಡಿರಿ, ನಾನು ಎಲ್ಲ ವಿಡಿಯೋ ನೋಡಿದ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.